ಇದು ಕೂಡ ನನ್ನ ರಾಮ ಮಂದಿರ ತೀರ್ಪಿನೊಳಗ 4 ದಿನ ಸಬ್ಜೆಕ್ಟ್ನೊಳಗೆ ಹಾಕಿದಾರ ಇವರು ಆರಾಮಿಗಳು. ಯತ್ನಾಳ್ ಬಾಯಿಲಿಂದ್ರ ಮಹೇಶ್ ತೆಂಗಿನಕಾಯಿ ಅವ್ರ ಬಾಯಿಲಿಂದ್ರ ಪರ್ಮಿಷನ್ ಕೊಟ್ಬಿಟ್ಟಿ ನಾವು ಅಂತ ಹೇಳ್ತೀರಲ್ಲ, ನಾಚಿಕೆ ಆಗುದಿಲ್ಲ ನಿಮ್ ಜನ್ಮಕ್ಕ? ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡ್ಲಿಕ್ಕೆ ಐಶ್ವರ್ಯ ರೈ ಬೇಕು, ಅಮಿತಾಬ್ ಬಚ್ಚನ್ ಬೇಕು, ಅಂದಾನಿ ಬೇಕು, ಇವರೆಲ್ಲ ಬೇಕು. ಇವ್ರು ಏನು ರಾಮ ಮಂದಿರ ಹೋರಾಟ ಮಾಡಿಲ್ಲ ಇದ್ರ ಬಗ್ಗೆ ನಾಚಿಕೆ ಬರೋದಿಲ್ಲ ಇವ್ರಿಗೆ. ರೈತರ ವಿರೋಧಿ. ರೈತರ ಬಗ್ಗೆ ಏನ್ ಮಾಡಿದ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ? ಗಾಳಿಪಟ ಮಾಡ್ತಿರಲ್ಲ, ಶ್ರೀಮಂತ ವರ್ಗದ ಗಾಳಿಪಟ. ನೀರು ಸಿಗೋದಿಲ್ಲ ರೈತರಿಗೆ. ಮಹದಾಯಿ ಯೋಜನೆ ಸಂಪೂರ್ಣವಾಗಿ ಹಾಳು ಮಾಡುವಂತ ವ್ಯಕ್ತಿತ್ವ ಹೊಂದಿದಂತಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ. ಇಲ್ಲಿ ಇವರದೇ ಸರ್ಕಾರ ಇತ್ತು, ಅವಾಗ ಹಿಂದೂಗಳ ಕೊಲೆ ಏನ್ ಮಾಡಿದ್ರಿ? ನೀವು ಹೇಳಿ ನನಗ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಅನ್ಯಾಯ ಮಾಡಿದ್ದು ಆ ವ್ಯಕ್ತಿಗೆ ಮತವನ್ನು ಹಾಕಬೇಡಿ. ವೀರೇಶ್ ಸೊಬರದಮಠ್, ನವಲಗುಂದ. ಮಹದಾಯಿ ಹಾಗೂ ಕಳಸಾ ಬಂಡೂರಿ ರೈತರ ಮಹತ್ವದ ಯೋಜನೆಗೆ ಸಂಸದ ಪ್ರಹ್ಲಾದ್ ಜೋಶಿ ಅವರು ಅಡ್ಡಗಾಲು ಹಾಕುತ್ತಿದ್ದಾರೆ. ಇವರಿಂದ ಈ ಭಾಗದ ರೈತರಿಗೆ ತುಂಬಾ ಅನ್ಯಾಯವಾಗಿದೆ. ಇಂತಹ ಒಬ್ಬ ಬಿಜೆಪಿ ಅಭ್ಯರ್ಥಿಯನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಕಳುಹಿಸಬೇಡಿ ಎಂದು ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ವೀರೇಶ್ ಸೊಬರದಮಠ್ ಅವರು ಹೇಳಿದರು. ಅವರು ಪಟ್ಟಣದ ಹೊಸಗೌಡ್ರ ಅವರ ಮನೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ರೈತರ ಹೋರಾಟಕ್ಕೆ ಕಂಟಕವಾದ ವ್ಯಕ್ತಿ ಸಂಸದ ಪ್ರಹ್ಲಾದ್ ಜೋಶಿ. ದಯವಿಟ್ಟು ಈ ವ್ಯಕ್ತಿಯನ್ನು ಈ ಬಾರಿ ಮನೆಗೆ ಕಳುಹಿಸಿ ಎಂದು ಹೇಳಿದರು. ಹಿಂದುತ್ವದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಾರೆ. ಹಿಂದುತ್ವದ ಹೋರಾಟ ಮಾಡಿದ್ದೇವೆಂದು ಜನರಿಗೆ, ರೈತರಿಗೆ ಕುಡಿಯುವ ನೀರಿನ ವಿಷಯದಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಸಮಾಜವನ್ನು ಒಡೆದಿದ್ದಾನ. ಹಿಂದೂ ಮುಸಲ್ಮಾನರಿಗೆ ಗೊಂದಲ ಹಚ್ಚಿ ಬೆಂಕಿ ಹಚ್ಚಿ ಕಾಶಿಗೊಳ್ತಾ ಇದ್ದಾರ. ಇದು ಅತ್ಯಂತ ಸತ್ಯವಾದ ವಿಚಾರ. ಮೊನ್ನೆ ತಾನೇ ನೇಹ ಅನ್ನುವಂಥ ಹುಡುಗಿ ಕೊಲೆ ಆಯ್ತು. ಆ ಕೊಲೆಗೆ ಇವತ್ತು ಕೇಂದ್ರದಲ್ಲಿ ಇವರದೇ ಸರ್ಕಾರ ಇದೆ. ರಾಷ್ಟ್ರಪತಿ ಕಡೆಗೆ ಪರವಾನಗಿ ತಗೊಂಡು ಬಂದು ಗಲ್ಲು ಶಿಕ್ಷೆ ಮಾಡುವಂಥ ತಾಕತ್ತು ಇವ್ರ ಕಡೆ. ಇಂದು ಇವರದೇ ಸರ್ಕಾರ ಇತ್ತು, ಅವಾಗ ಹಿಂದೂಗಳ ಕೊಲೆ ಏನು ಮಾಡಿದ್ರಿ ನೀವು ಹೇಳ್ರಿ ನನಗ? ನಾನು ಹಿಂದುತ್ವದಿಂದ ಹೋರಾಟ ಮಾಡಿ ಬಂದೀನಿ. ಜೋಶಿ ಸಾಹೇಬ್ರ 2002ರಲ್ಲಿ ನಿಮ್ಮ ಚುನಾವಣೆಯನ್ನ ಹೋರಾಟ ಮಾಡಿದ್ದೇವೆ. 4 ಚುನಾವಣೆಯನ್ನು ನಾವು ಮಾಡಿದ್ದೇವೆ. ನೀವು ನೀರು ಕೊಡಿಸುವ ಯೋಗ್ಯತೆ ಇಲ್ಲ ನಿಮಗೆ, ಒಂದು ಪರವಾನಗಿ ಕೊಡುವಂಥ ಯೋಗ್ಯತೆ ಇಲ್ಲ ನಿಮಗೆ. ರಾಜ್ಯ ಸರ್ಕಾರ ಎಲ್ಲ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ವರ್ವೇಜ್ ಅನ್ನುವಂಥ ವೆಬ್ಸೈಟಿಗೆ ಎಲ್ಲವನ್ನೂ ಡೌನ್ಲೋಡ್ ಮಾಡಿ ಹಾಕಿದರೂ ಕೂಡ ಬರೀ ಒಂದು ಜಸ್ಟ್ ಪರವಾನಗಿ ಯಾರು ಕೊಡಬೇಕು? ಕೇಂದ್ರದ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಉಪೇಂದ್ರ ಯಾದವ್ ಅವರು ಈ ಒಂದು ಪರವಾನಗಿ ಕೊಡುವಂಥ ದಿನಾಂಕ 31ನೇ ತಾರೀಕು ಜನವರಿ 8ನೇ ತಾರೀಕು ವನ್ಯಜೀವಿಗಳ ಪ್ರಾಧಿಕಾರದ ಸದಸ್ಯರು ಡಾಕ್ಟರ್ ಕೌಶಿಕ್ ಅರ್ಣಿ ವೇಣುಗೋಪಾಲ್ ಇವರಿಬ್ಬರು ಬಂದು ವಿಸಿಟ್ ಮಾಡಿಕೊಂಡು ಹೋದ್ರು. ಕಳಸಾ ಮತ್ತು ಅಳ್ತಾರ ನಾಲ ಏನಂತ ಮಾಡಿದ್ರು ಅವರು? ಇವರಿಗೆ ಕುಡಿಯ ನೀರಿನ ಯೋಜನೆ ಭಾಳ ಅವಶ್ಯ ಇದೆ, ಇವರು DPR ಭಾಳ ಶುದ್ಧವಾಗಿದೆ, ಇವರಿಗೆ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಕೊಡ್ಬೋದು ಅಂತೇಳಿ ರಿಪೋರ್ಟ್ ಹಾಕಿದ್ದಾರೆ ನಿಮಗೆ ಕೇಂದ್ರಕ್ಕೆ, ಪರಿಸರ ಇಲಾಖೆಗೆ, ಫಾರೆಸ್ಟ್ ಇಲಾಖೆಗೆ. 31ನೇ ತಾರೀಕಿಗೆ ಉಪೇಂದ್ರ ಯಾದವ್ ಅವರು ತೆಗೆದು ಅದನ್ನು ಸಿಗ್ನೇಚರ್ ಮಾಡಿ ಸೈನ್ ಮಾಡಿ ಪರವಾನಗಿ ಕೊಡೋದನ್ನು ಬಿಟ್ಟು ಗೋವಾದೊಳಗೆ ನ್ಯಾಯಾಧೀಕರಣದ ಏನೋ ಒಂದು ಮಾತನಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಇದೆ ಅನ್ನುವಂಥ ಸುದ್ದಿ ಬಂದಿದೆ, ಇದನ್ನು ಮುಂದೂಡಲಾಗಿದೆ ಅಂತ ಹೇಳ್ತೀರಿ ನೀವು. ಒಬ್ಬರು ಜವಾಬ್ದಾರಿ ಇದ್ದಂಥ ಉಪೇಂದ್ರ ಯಾದವ್ ಅವರು. ಅವಾಗ ಈ ಪ್ರಹ್ಲಾದ್ ಜೋಶಿ ಅವರು ನಿಮ್ಗೆ ನೆನಪು ಮಾಡಲಿಲ್ವಾ? ಏನು ಪ್ರಹ್ಲಾದ್ ಜೋಶಿ ಅವ್ರು ಬ್ಯಾಡ ಅಂತ ಹೇಳಿದ್ರೆ ನಿಮಗೆ? ಹಂಗಾರೆ ನ್ಯಾಯಾಧೀಕರಣದೊಳಗೆ ಇದ್ರಂದ್ರೆ ಟೈಗರ್ ಕಾರಿಡಾರ್ ಅವ್ರು ಯಾಕೆ ಬರ್ತಿದ್ರು ವಿಸಿಟ್ ಮಾಡಕ್ಕ? ಟೈಗರ್ ಕಾರಿಡಾರ್ ಅವ್ರು ಯಾಕೆ ಬರ್ತಿದ್ರು ವಿಸಿಟ್ ಮಾಡಕ್ಕ? ಇವತ್ತು ನನ್ನ ಕೋರ್ಟ್ ಒಳಗೆ ಆಸ್ತಿ ಲಿಟಿಗೇಷನ್ ಬಿದ್ದೈತೆ ಅಂದಾಗ ಜಾಲಿ ಬೆಳಿತೈತಿ, ನಾ ಅರ್ಗಾಕ್ ಬರೋದಿಲ್ಲ. ಅದನ್ನು ನ್ಯಾಯಾಲಯದೊಳಗಿತ್ತಂದ್ರೆ ಅಲ್ಲಿ ಹೊಲಕ್ಕೆ ಹೋಗಕ್ಕೆ ಬರೋಲ್ಲ. ನ್ಯಾಯಾಲಯದೊಳಗಿತ್ತಂದ್ರೆ ಈ ವನ್ಯಜೀವಿಗಳ ಪ್ರಾಧಿಕಾರದ ಯಾಕೆ ಬರ್ತಿದ್ರು? ದಿನನಿತ್ಯ ಸುಳ್ಳು ಹೇಳ್ತೀರಿ. ಯತ್ನಾಳ್ ಅವ್ರ ಬಾಯಿಲಿಂದ್ರ, ಮಹೇಶ್ ತೆಂಗಿನಕಾಯಿ ಅವ್ರ ಬಾಯಿಲಿಂದ್ರ ಪರ್ಮಿಷನ್ ಕೊಟ್ಬಿಟ್ಟು ನಾವು ಅಂತ ಹೇಳ್ತೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ? ಪರವಾನಗಿ ಕೊಟ್ಟಿದ್ದನ್ನ ಸಾರ್ವಜನಿಕವಾಗಿ ನೀವು ತೋರಿಸೋದು ಬೇಡ. ರಾಜ್ಯ ಸರ್ಕಾರ ಕೊಡ್ರಿ. ನಾನು ನಿಮ್ಮ ಮನೆ ಒಳಗೆ ಸಗಣಿ ಕಸ, ನಿಮ್ಮ ಅರಿವಿ, ನಿಮ್ಮ ಟಾಯ್ಲೆಟು ಎಲ್ಲವನ್ನೂ ಜೀವನ ಪೂರ ನಾನು ತೊಳಿತೀನಿ. ಜೋಶಿ ಸಾಹೇಬ್ರ, ತೆಂಗಿನಕಾಯಿ ಅವರ, BJP ಮುಖಂಡರ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು. ಇಲ್ಲ ನಿಮ್ಮ ಮನೆದೇವ್ರ ಮೇಲೆ ಆಣಿ ಮಾಡಿ ಹೇಳ್ರಿ ನೀವು.
ಒಂದು ವೇಳೆ ನೀವು ಪರವಾನಗಿ ಕೊಟ್ಟಿದ್ದ ಆಗಿತ್ತಂದ್ರೆ ರಾಜ್ಯ ಸರ್ಕಾರ ಕೊಡಿ. ನಾನು ಆ ಪರವಾನಗಿ ತೊಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇನೆ. ನೀವೇನಾರ ಆಕಸ್ಮಿಕ ಕೊಡಲಿಲ್ಲ ಅಂದ್ರೆ ನೀವು ಒಂದು ತಿಂಗಳ ನಮ್ಮ ನವಲೂರು ತಾಲೂಕಿನವ್ರು ರೈತರ ಮನೆ ಸಗಣಿ ಬೆಳಿತೀರಿ. ನೀವು ಸಗಣಿ ಬೆಳಿತೀರಿ, ನೀವು ರೈತರ ಪರವಾಗಿದ್ದರೆ ಬರೀ ನೋಡೋಣ. ಇಂಥವೆಲ್ಲ ಬಿಡ್ರಿ. ನೀವು ಪರವಾನಗಿ ಕೊಡೋದು ನಿಮಗೆ ಯೋಗ್ಯತೆ ಇಲ್ಲ. ಅದಕ್ಕೆ ನಾವು ವಿನೋದ್ ಅಸೂಟಿನ ಆಯ್ಕೆ ಮಾಡಿ ಆ ಮನುಷ್ಯನ ಕಡೆಯಿಂದ ಪಾರ್ಲಿಮೆಂಟ್ನೊಳಗೆ ಹೋರಾಟ ಮಾಡಿಸಿ ಮತ್ತು ಸುಪ್ರೀಂ ಕೋರ್ಟ್ನೊಳಗೆ ಹೋರಾಟ ಮಾಡಿಸಿ ನಾವು ಮಹದಾಯಿ ನೀರು ಕೊಡಿಸಲಿಕ್ಕೆ ಸನ್ನದ್ಧರಾಗಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಎಲ್ಲ ರೈತರಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ, ಸಂಪೂರ್ಣವಾಗಿ BJP ಪಕ್ಷದ ಅಭ್ಯರ್ಥಿಯನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ಬೆಂಬಲಿಸಬೇಡಿ. ವ್ಯಕ್ತಿತ್ವ ಸರಿಯಿಲ್ಲ, ರೈತರ ವಿರೋಧಿ ವ್ಯಕ್ತಿತ್ವ. ಅವ 1000 ಕೇಸ್ ಹಾಕೊಳ್ಳಿ, 1000 ತಪ್ಪುಗಳನ್ನು ಮಾಡಿದ್ದಾರ. ಆ ತಪ್ಪನ್ನು ಖಂಡನೆ ಮಾಡ್ತಾ ಇದ್ದೇನೆ. ಮಣಿ ಮಠ ಎಲ್ಲವನ್ನು ಬಿಟ್ಟು ರೈತರಿಗಾಗಿ ತ್ಯಾಗ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಜೋಶಿ ಸಾಹೇಬ್ರು ಏನರ ಆರಿಸಿ ಬಂದ್ರೆ ಮಹದಾಯಿ ನೀರು ಬರೋದಿಲ್ಲ. ಸ್ಪಷ್ಟವಾಗಿ ಇದು ಸತ್ಯ ಅನ್ನುವಂಥದ್ದು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿ